ತಾಯಿಯಂದರ ಶ್ರಮ ಬಹಳ ಇದೆ. ಅಷ್ಟಿಷ್ಟಲ್ಲ, ಅವರು ಗುಮಾಸ್ತ ಕೆಲಸನೂ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಅಷ್ಟೊಂದು ಕಷ್ಟದಲ್ಲಿ ಶ್ರಮ ಪಡ್ತಾರೆ. ನೀವು ಅದರ ಪ್ರತಿಫಲವನ್ನು ತಾಲೂಕಿಗೆ ಅಂತ ಕೊಡಬೇಕು ಅಂತ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಈ ಕಾರ್ಯಕ್ರಮದ ತಯಾರಿ ಮಾಡ್ತಾ ಇದ್ವಿ. ನಾವು ಸತತವಾಗಿ ಈ ಟ್ರಸ್ಟ್ ವತಿಯಿಂದ ಎಷ್ಟೋ ಒಂದು ಸಮಾಜಪರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನೋದು ನನ್ನ ಶ್ರೀಮತಿಯ ಆಸೆ. ಅದಕ್ಕೆ ಬೆನ್ನೆಲುಬಾಗಿ ನಿಂತು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಮೊದಲು ಕೇವಲ ಇದೊಂದು ಸಮಾಜಕ್ಕೆ ಮಾತ್ರ ಸೀಮಿತವಾಗಿತ್ತು. ಹಿಂದೆ ನಾವು ಸೇವಾಲಾಲ್ ಜಯಂತಿ ಅನ್ನೋ ಕಾರ್ಯಕ್ರಮನ ನಡೆಸುವಾಗ ನಮ್ಮ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರನೇ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ನಂತರ ಕಾಲಕ್ರಮೇಣ ಇದು ಪಾವಗಡ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮಾತ್ರನೇ ಸೀಮಿತವಾಗಿ ಅಂತ ಹೇಳ್ಬಿಟ್ಟು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ವಿ. ಆದರೆ ಪಾವಗಡ ತಾಲೂಕಿನ ವಿದ್ಯಾರ್ಥಿಗಳು ಬೇರೆ ಒಂದು ನಮ್ಮ ರಾಜ್ಯದ ಬೇರೆ ಬೇರೆ ಶಾಲೆಗಳಲ್ಲಿ ಓದಿ ಇವತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು 90% ಹೆಚ್ಚು ಅಂಕವನ್ನು ಗಳಿಸಿ ಅವರು ನಮಗೂ ಸಹ ನೀವು ಪ್ರತಿಭಾ ಪುರಸ್ಕಾರ ಕೊಡಬೇಕು ಅಂತ ಅವರ ಒಂದು ಕೋರಿಕೆ ಮೇರೆಗೆ, ಮನವಿ ಮೇರೆಗೆ ಕಳೆದ ಸಾಲಿನಿಂದ ಅವ್ರನ್ನೂ ಸಹ ಈ ಒಂದು ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಸೇರಿಸ್ಕೊಂಡು ಅವರ ಪ್ರತಿಭೆಯನ್ನು ಗುರುತಿಸಿ ಆ ಪ್ರತಿಭೆಯನ್ನು ಪ್ರೋತ್ಸಾಹ ಮಾಡಿ, ಇವರ ಒಂದು ಪ್ರೋತ್ಸಾಹನ ಮಕ್ಕಳು ಬೇರೆ ಮಕ್ಕಳು ನೋಡಿಕೊಂಡು ನಾವು ಸಹ ಅವ್ರ ಥರ ಆಗಬೇಕು, ನಮಗೂ ಒಂದು ಆ ಒಂದು ಗೌರವ ಸಿಗಬೇಕು ಅನ್ನೋ ಒಂದು ಅಭಿಲಾಷೆ ಅವರಲ್ಲಿ ವ್ಯಕ್ತವಾಗಿ ವಿದ್ಯೆ ಕಡೆ ಒಲವು ತೋರಿಸ್ಬೇಕು ಅನ್ನೋದೇ ಈ ಒಂದು ಟ್ರಸ್ಟ್ನ ಮುಖ್ಯ ಉದ್ದೇಶ. ಯಾಕಂದ್ರೆ ನಾನು ಒಂದು ವಿದ್ಯಾರ್ಥಿ ಆಗಿದ್ದಾಗ ಹಿಂದೆ 1990ನೇ ಇಸ್ವಿನಲ್ಲಿ ನಾನು ಸೆಕೆಂಡ್ SLC ಹೋದಾಗ ಕೊರಟಗೆರೆ ತಾಲೂಕಿನಲ್ಲಿ ಒಬ್ಬರು ಪ್ರಿನ್ಸಿಪಾಲ್ ಇದ್ರು. ಅವರು ಸ್ಯಾಮ್ಯುಯಲ್ ಗೋಲ್ಗುಂಟೆ. ಎಜುಕೇಶನ್ ಅಲ್ಲಿ ಏನಂದ್ರೆ ಒಂದು ಯಾರು ಅತಿ ಹೆಚ್ಚು ಮಾರ್ಕ್ಸ್ ತಗೋತಾರ SLC ಅವ್ರಿಗೆ ಏನ್ ಮಾಡಿದ್ರು, ಒಂದು ಪೆನ್ನು ಪೆನ್ಸಿಲ್ ಕೊಡ್ತಾ ಇದ್ರು. ನಮ್ಗದು ಇನ್ಸ್ಪಿರೇಷನ್ ಅವತ್ತೇ. ಸೊ ಆ ಇನ್ಸ್ಪಿರೇಷನ್ ನನ್ನಲ್ಲಿ ಬಂದಿದ್ದು ನೋಡ್ಕೊಂಡು ನಾನು ಅದೇ ತರ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಒಂದು ಸ್ಫೂರ್ತಿ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ, ಒಂದು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಟ್ರಸ್ಟ್ನ ಸ್ಥಾಪನೆ ಮಾಡಿಕೊಂಡು ಪ್ರತಿ ವರ್ಷ ಸುಮಾರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿಕೊಂಡು ನಾವು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಕಳೆದ ಸಾಲ ಟ್ರಸ್ಟ್ ವತಿಯಿಂದ ನಾವು ಆರೋಗ್ಯ ಶಿಬಿರವನ್ನು ಸಹ ಏರ್ಪಡಿಸಿದ್ದೀವಿ. ನಮ್ಮ MS ರಾಮಯ್ಯ ಕಾಲೇಜಿನ ಒಂದು ನುರಿತ ವೈದ್ಯರ ತಂಡದವರು ಬಂದು ಈ ಹೋಟೆಲ್ ತೇಜಸ್ ಜೊತೆ ಸಹಯೋಗದೊಂದಿಗೆ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ ಔಷಧಿಯನ್ನೆಲ್ಲ ಸಹ ಉಚಿತವಾಗಿ ನೀಡಿದ್ದೀವಿ. ಸೊ ನೂರಾರು ಕಾರ್ಯಕ್ರಮ ಈ ತರ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಕಳೆದ 2-3 ಸಾಲಿನಿಂದ ನಾವು CET ತರಬೇತಿ ಶಿಬಿರವನ್ನು ಸಹ ಹಮ್ಮಿಕೊಂಡಿದ್ವಿ. ಅದಕ್ಕೆ ನಮ್ಮ ಪಾವಗಡ ತಾಲೂಕಿನ ಒಬ್ಬ ಶಿಕ್ಷಕರಾದಂತಹ ವಿನೋದ್ ಕುಮಾರ್ ಸರ್ ಅವರು ಸಹ ಸಹಕಾರ ಕೊಟ್ಟು ನಮ್ಮ ತಾಲೂಕಿನ ಮಕ್ಕಳಿಗೆ ನೀಟ್ ಮತ್ತು CET ಒಳ್ಳೆ ಅಂಕ ತಗೊಳ್ಳಿ ಅಂತ ಬಿಟ್ಟು ನಾವು ತರಬೇತಿ ಪ್ರಾರಂಭ ಮಾಡಿದ್ವಿ. ಆದ್ರೆ ಈ ವರ್ಷ ಕಳೆದ ಸಾಲಿನಲ್ಲಿ ನಾವು ಅಂದ್ಕೊಂಡಂಗೆ ಉಚಿತ ಅಂದಿದ ತಕ್ಷಣ ವಿದ್ಯಾರ್ಥಿಗಳು ಸ್ವಲ್ಪ ಸಹಕಾರ ಕೊಡೋದು ಬಹಳ ಕಡಿಮೆ. ಸೊ ಹಾಗಾಗಿ ಈ ವರ್ಷದಿಂದ ನಾವು ಅದನ್ನ ಡಿಸ್ಕಂಟಿನ್ಯೂ ಮಾಡೋಂಥ ಪರಿಸ್ಥಿತಿ ಉಂಟಾಯಿತು. ಮುಂದೆ ವಿದ್ಯಾರ್ಥಿಗಳು ಬರ್ತೀವಿ ಅಂತಂದ್ರೆ ಆ ಕಾರ್ಯಕ್ರಮ ಮಾಡೋಕ್ಕೆ ನಾವು ಟ್ರಸ್ಟ್ ಯಾವಾಗಲೂ ಸಹ ಸಿದ್ಧವಾಗಿರ್ತದೆ. ಬಟ್ ಅದನ್ನ ಸದುಪಯೋಗಪಡಿಸುವಂತ ಜವಾಬ್ದಾರಿ ತಮ್ಮಲ್ಲಿದೆ. ಹಾಗಾಗಿ ತಾವೆಲ್ಲ ಮುಂದೆ ಬಂದು ನಮಗೆ CET ಬೇಕು ಅಂತಂದ್ರೆ ಅದನ್ನ ಮುಂದಿನ ವರ್ಷಗಳಲ್ಲಿ, ಯಾಕಂದ್ರೆ ಶಿಕ್ಷಣ ಬಹಳ ಮಹತ್ವವಾದದ್ದು. ನಿಮ್ಮಲ್ಲಿರುವ ಶ್ರೀಮಂತಿಕೆ, ಹಣ ಆಗಲಿ ಆಸ್ತಿ ಆಗಲಿ, ನಿಮ್ಮನ್ನ ವಸ್ತುನ ಯಾರು ಬೇಕಾದ್ರೂ ಕತ್ಕೋಬಹುದು. ಆದ್ರೆ ಶಿಕ್ಷಣನ ಯಾರು ಕದಿಯಕ್ಕಾಗತ್ತ? ಯಾರು ಕದಿಯಕ್ಕೆ ಸಾಧ್ಯ ಇಲ್ಲ. ಒಂದು ಹೆಣ್ಣು ಮಗು ಇವತ್ತು ವಿದ್ಯಾವಂತರಾದ್ರು ಅಂತಂದ್ರೆ ಅದು ಅವರ ಫ್ಯಾಮಿಲಿ ಪೂರ್ತಿ ವಿದ್ಯಾವಂತರಾದಂಗೆ ಲೆಕ್ಕ. ಯಾಕಂದ್ರೆ ಇವತ್ತು ನೀವು ಭವಿಷ್ಯ, ನಿಮ್ಮಿಂದನೇ ನಾವು ಏನನ್ನೇ ಭವಿಷ್ಯ ಕಾಣ್ತಾ ಇದ್ದೀವಿ. ಮುಂದೆ ನಮ್ಮ ಸಮಾಜ ಯಾವ ರೀತಿ ಹೋಗ್ಬೇಕು ಅನ್ನೋದು, ಯಾವ ರೀತಿ 100 ಜನ ಆಗಿದ್ದೀರಾ, ಇನ್ನ ಇದ್ದಾರೆ ಅನ್ಸುತ್ತೆ. ಇನ್ನ ಕೆಲವರು ರಾತ್ರಿನೂ ಫೋನ್ ಮಾಡ್ತಾ ಇದ್ರು, ಆತರ ಇದೆ. ಅದಕ್ಕೆ ಮಾಧ್ಯಮ ಮಿತ್ರರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಪೋಷಕರಿಗೂ, ನನ್ನ ಹಿತೈಷಿಗಳಿಗೂ ಈ ಸಂದರ್ಭದಲ್ಲಿ ನಾನು
ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾನು ಈ ಥರ ಹುಟ್ಟುಹಬ್ಬ ಆಚರಿಸೋಕ್ಕೆ ತುಂಬ ಹೇಳ್ತೀನಿ. ನನ್ನ ಅದೃಷ್ಟ ಅಂದರೆ ನನ್ನ ಹೆತ್ತ ತಂದೆ ತಾಯಿಗಳಿಗೂ, ನನ್ನ ಅತ್ತೆ ಮಾವಂದರಿಗೂ, ನಾನು ಜಾಸ್ತಿ ನಮ್ಮ ಯಜಮಾನ್ರಿಗೆ, ಒಬ್ಬ ಹೆಣ್ಮಗಳಿಗೆ ತಂದೆ ತಾಯಿ ಎಷ್ಟು ಮುಖ್ಯನೋ ಅದಾದ್ಮೇಲೆ ಮದುವೆ ಆದ್ಮೇಲೆ ಅತ್ತೆ ಮಾವ, ಅದಾದ್ಮೇಲೆ ಗಂಡ, ಅದಾದ್ಮೇಲೆ ಮಕ್ಕಳು. ಅದೇ ರೀತಿ ನನ್ನ ಯಜಮಾನರು ನನಗೆ ಎಲ್ಲ ಥರನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಈ ಕಾರ್ಯಕ್ರಮ ಮಾಡಬೇಕು ಅಂತ ನನಗೆ ಎಮೋಷನಲ್ ಆಗ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಮಾತಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ. ಇಷ್ಟೊಂದು ಜನ ಬಂದು ಈ ಕಾರ್ಯಕ್ರಮ ನೀವೆಲ್ಲ ಯಶಸ್ವಿ ಮಾಡ್ತಾ ಇದ್ದೀರಾ ಅಂದ್ರೆ ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳೋದಕ್ಕೆ ನಾನು ಭಾಳ ಕೋಟಿ ಪುಣ್ಯ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಥರ ಯಜಮಾನರು ಸಿಗೋದು ಒಂದು ಅದೃಷ್ಟನೇ. ನನ್ನ ಹೊಟ್ಟೆಯಲ್ಲಿ ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ. ಅವರು ನನಗೆ ಬಹಳ ಸಹಕಾರ ಕೊಡ್ತಾರೆ. ಇಲ್ಲಮ್ಮ ನೀನು ಈ ಥರ ಮಾಡು ಅಂತ. ನಾನು ಇವತ್ತು ನಾನು ಈ ಪ್ರೋಗ್ರಾಮ್ ಪೋಸ್ಟ್ಪೋನ್ ಮಾಡಬೇಕು ಅಂತ ಇದ್ದೆ. ಆದರೆ ನನ್ನ ಮಗ ಇಲ್ಲ ನೀನು ಹೋಗಿ ಮಾಡಮ್ಮ ಅಂತ. ನನ್ನ ಮಗ ಇವತ್ತು ವಾಲಿಬಾಲ್ ಆಡಕ್ಕೆ ಹೋಗಿ ಕಾಲು ಸ್ವಲ್ಪ ಪೆಟ್ ಮಾಡ್ಕೊಂಡಿದ್ದಾನೆ. ಆದ ಕಾರಣ ಅವನು ಬಂದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಆಗಸ್ಟ್ 15 ಮಾಡೋಣ ಅಂತ ಅನ್ಕೊಂಡಿದ್ದೆ. ಇಲ್ಲಮ್ಮ ನೀನು ಇವತ್ತೇ ಹೋಗಿ ಮಾಡಬೇಕು ಅಂತ ಅವನ ಅವನು ಆಸೆ ಪಟ್ಟ. ಅದಕ್ಕೆ ಬಂದಿದ್ದೀನಿ ನಾನು. ಅವನು ಈ ಕಾರ್ಯಕ್ರಮದಲ್ಲಿ ಅವನು ಇರಬೇಕಾಗಿತ್ತು. ಅವನು ಬಂದಿಲ್ಲ ಅಂತ ಒಂಥರ ಬೇಜಾರಾಗ್ತಾ ಇದೆ ಅಷ್ಟೇ. ಈ ಕಾರ್ಯಕ್ರಮದಲ್ಲಿ ನನ್ನ ಮಗಳು 10th ಅವರೇಜ್ ಆಗಿದ್ಲು. ಅವಳು PUC ಬಂದಮೇಲೆ 85% ಇದ್ಲು. ಹಾಗೆ ಇಂಜಿನಿಯರಿಂಗಲ್ಲಿ ಇವಾಗ 90 ತೆಗಿತಾ ಇದ್ದಾಳೆ. ಚೆನ್ನಾಗಿ ಓದ್ತಾ ಇದ್ದಾಳೆ. ನನ್ನ ಮಗ ಅಷ್ಟೇ, ಅವನು MBBS ಮಾಡ್ತಾ ಇದ್ದಾನೆ. CET ಕೋಚಿಂಗ್ ಅಂದರೆ ಅವನು ಫಸ್ಟ್ PUCಯಲ್ಲಿ ಅವನು ಕಡಿಮೆ ಮಾಡಿಸ್ತಾ ಇದ್ದ. ಆದಮೇಲೆ ಅವ್ನಿಗೆ ನಮ್ಗೆ ಸಿಗುತ್ತೇನೋ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಅವ್ನಿಗೆ ಸಿಗಲಿಲ್ಲ. ಅವನು 3 months ಕೋಚಿಂಗ್ ಹೋಗಿ MBBS ಸೀಟ್ ಮಾಡ್ಕೊಂಡ. ಅದಕ್ಕೆ ನಾನು CET ಕೋಚಿಂಗ್ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಯಾಕೆ ಮಕ್ಕಳಿಗೆ ನಾವು ನನಗೆ ತಂದೆಯವರು ನಮ್ಮ ಯಜಮಾನ್ರೆಲ್ಲ ಸಪೋರ್ಟ್ ಇದ್ರು. ಅವ್ರಿಗೆ CET ಕೋಚಿಂಗ್ ಎಷ್ಟು ಕಷ್ಟ ಇದೆ ಅಂತ ನನಗೆ ಅವಾಗ ಅರ್ಥ ಆಯಿತು. ಅದಕ್ಕೆ CET ಕೋಚಿಂಗ್ ಮಾಡಲೇಬೇಕು ಅಂತ ನಮ್ಮ ಯಜಮಾನ್ರು ಕೇಳ್ಕೊಂಡಾಗ ಆಯಿತು ಅಂತ ಹೇಳ್ಬಿಟ್ಟು ಒಳ್ಳೆ ವಿನೋದ್ ಸರ್ ಅಂತ ಹೇಳ್ಬಿಟ್ಟು ಅವ್ರು ತುಮಕೂರಲ್ಲಿ ಕೋಚಿಂಗ್ ಸೆಂಟರ್ ಇಟ್ಕೊಂಡಿದ್ದಾರೆ. ಅವ್ರನ್ನೇ ಕರೆಸಿ ಮಾಡಿಸಿದ್ವಿ. 1ನೇ ವರ್ಷ ಚೆನ್ನಾಗಿ ಬಂದರು, 2ನೇ ವರ್ಷ ಕಡಿಮೆ ಆಯಿತು. ಅದಕ್ಕೆ ಈ ವರ್ಷ ಮಾಡಲಿಲ್ಲ. ಮುಂದಿನ ಸರಿ ಇಲ್ಲ ನೀವು ಮಾಡಿ ಅಂತ ಹೇಳಿದ್ರೆ ನಾವು 100% ಮಾಡೋಕ್ಕೆ ರೆಡಿ ಇದ್ದೀವಿ. ನಾನೊಬ್ಬ ತಾಯಿಯಾಗಿ ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ನೀವು ಇಷ್ಟು ಜನ ಮಕ್ಕಳು ಬಂದಿದ್ದೀರಾ. ಇನ್ನು 4 ವರ್ಷ ಹೋದ್ರೆ ನೀವೆಲ್ಲ ನಿಮ್ಮ ಕಾಲ ಮೇಲೆ ನಿಂತ್ಕೊಂತೀರಾ. ನಿಮ್ಮ ಸಂಸಾರ, ನಿಮ್ಮ ಅಪ್ಪ ಅಮ್ಮ ನೀವೆಲ್ಲರೂ ಚೆನ್ನಾಗಿ ನೋಡ್ಕೊಂತೀರಾ. ಅದೇ ಥರ ಇವಾಗ ನಾನು ಏನು ಅನ್ಕೊಂಡಿದ್ದೀನಿ ಅಂದರೆ, ನೀವು ನಮ್ಮ ಥರ ಹಾಗೆ ಮಾಡ್ಬೇಕನ್ನೋದು ನನ್ನ ಕೋರಿಕೆ. ನೀವು ಎಷ್ಟು ಜನ ತೀರಿಸ್ತೀರಾ ನನಗೆ ಗೊತ್ತಿಲ್ಲ. ಎಲ್ಲರೂ ತೀರಿಸ್ತೀರಾ? ನೀವು ಒಂದು 10 ಜನಕ್ಕೆ ಒಳ್ಳೇದು ಮಾಡಿದ್ರೆ ಇದೇ ಥರ ಕಂಟಿನ್ಯೂ ಆಗುತ್ತೆ. ನಮ್ಮಲ್ಲಿ ಬಡತನ ಜಾಸ್ತಿ ಇದೆ. ನಾವು ಇವತ್ತಿಂದು ಊಟಕ್ಕೂ ಕಷ್ಟಪಡೋರು ಜಾಸ್ತಿ ಜನ ಇದ್ದಾರೆ. ನಮ್ಮ ತಾಯಿ ಹೇಳ್ತಾ ಇದ್ರು, ನಮ್ಮ ತಾಯಿ ಅವರು ಬಾವಿಯಲ್ಲಿ ಮಣ್ಣು ತಂದು ಆ ಥರ ಕಷ್ಟ ಅಂದರೆ ಊಟಕ್ಕೂ ಇಲ್ಲ, ಆ ಥರ ಕಷ್ಟಪಟ್ಟಿದ್ದೀವಮ್ಮ ಅಂತ ನಮ್ಮ ಅಮ್ಮ ಹೇಳ್ತಾ ಇದ್ರು. ನಮ್ಮ ಅತ್ತೆ ಅವರು ಅಷ್ಟೇ, ಅವರು ಚಿಕ್ಕನಹಳ್ಳಿ ಕಡೆಯವರು. ಅವರು ಊಟಕ್ಕೂ ಇಲ್ಲ, ಅವತ್ತು ಹುಲ್ ಕೊಯ್ದು ಮಾರಿ ಊಟ ಮಾಡಬೇಕು ಅಂತ. ಅವೆಲ್ಲ ನನಗೆ ಪ್ರೇರಣೆ ಆಗಿ ನಾನೇನೋ ಇವತ್ತು ಸಾಯ್ತೀನ ನಾಳೆ ಸಾಯ್ತೀನ ಗೊತ್ತಿಲ್ಲ. ಆದರೆ ನಾನೇನೋ ಒಂದು ಮಾಡಬೇಕು ಅನ್ನೋದು ನನ್ನ ಆಸೆ. ಆ ಆಸೆನ ನಮ್ಮ ಯಜಮಾನ್ರು ಈಡೇರಿಸ್ತಾ ಇದ್ದಾರೆ. ನನ್ನ ಮಕ್ಕಳು ಅದೇ ಥರ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಅವ್ರಿಗೆ ಯಾವಾಗಲೂ ಪದೇ ಹೇಳ್ತಾ ಇರ್ತೀನಿ. ಈ ಸಂದರ್ಭದಲ್ಲಿ ಸ್ವಲ್ಪ ಭಾವುಕರಾದ ಎಲ್ಲ ಏನು ಅನ್ಕೋಬೇಡ್ರಿ. ಯಾಕಂದ್ರೆ ನನ್ನ ಮಗನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ಹೆಣ್ಮಕ್ಳಿಗೆ ಗಂಡ್ಮಕ್ಳಂದ್ರೆ ಪ್ರೀತಿ ಜಾಸ್ತಿ. ನನ್ನ ಮಗಳು ಯಾವಾಗಲೂ ಹೇಳ್ತಾ ಇರ್ತಾಳೆ, ನೀನು ಎಷ್ಟೇ ಆದ್ರೂ ನಿಮ್ಮ ಮಗನ ಮೇಲೆ ಪ್ರೀತಿ ಅಂತ. ಆ ಥರ ಏನಿಲ್ಲ, 2 ಕಣ್ಣಮ್ಮ ನೀವು ಅವರು ಅಂತ ನಾನು ಹೇಳ್ತಾ ಇರ್ತೀನಿ. ಆದರೂ ಒಂದು ಸ್ವಲ್ಪ ನಂಗೆ ನೋವಾಗಿದೆ. ಅದಕ್ಕೆ ಈ ಥರ ಆಯಿತು.
ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಆ ದೇವರಲ್ಲಿ ಇವಾಗ CET ನೀಟ್ ಎಕ್ಸಾಮ್ ಬರ್ದಿದ್ದೀರಾ, ಒಳ್ಳೆ ಕಾಲೇಜುಗಳಿಗೂ ಸಿಕ್ಕಿರ್ಬೋದು. ಯಾಕಂದರೆ ಎಲ್ಲ 90% ಮಕ್ಕಳೇ ಇದ್ದೀರಾ, ಚೆನ್ನಾಗಿ ಓದಿದ್ದೀರಾ. ಇನ್ನು ಈ ಥರನೇ ಯಾಕಂದರೆ ಡಿಗ್ರಿಗೆ ಹೋದ್ಮೇಲೆ ಸ್ವಲ್ಪ ಸಹವಾಸ ಅವೆಲ್ಲ ಕಡಿಮೆ ಮಾಡಿಕೊಂಡು ನೀಟಾಗಿ ಓದಿ, ಚೆನ್ನಾಗಿ ಓದಿ, ನಿಮ್ಮ ಅಪ್ಪ ಅಮ್ಮಂದ್ರಿಗೂ ನೀವು ಓದಿರೋ ಸ್ಕೂಲ್ಗೂ ನಮ್ಮ ಪಾವಡ ತಾಲೂಕಿಗೂ ಹೆಸರು ತರ್ರಿ ಅಂತ ನಿಮ್ಮಲ್ಲೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತೀನಿ. ಗಣ್ಯರು ಎಲ್ಲ ವಿದ್ಯಾರ್ಥಿಗಳು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಅವರಿಗೆಲ್ಲ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಹಲೋ, ಹಾಯ್ ಸ್ನೇಹಿತರೆ, ಎಲ್ಲರೂ ನಮ್ಮ ನ್ಯೂಸ್ ಚಾನೆಲ್ MS ಮೀಡಿಯಾ ನ್ಯೂಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಮ್ಮ ಚಾನೆಲ್ ವೀಕ್ಷಿಸಿ. ಧನ್ಯವಾದಗಳು.